ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕನ್ನಡ ಉಳಿವಿಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು. ಇಂದಿನ ಆಧುನಿಕ ಯುಗದಲ್ಲಿ ತಂದೆ ತಾಯಿಗಳು ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಸಿಲುಕಿ ಕನ್ನಡವನ್ನ ಮರೆಯುತ್ತಿದ್ದಾರೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯ ಆವರಣದ ಬಯಲು ರಂಗಮಂದಿರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದಶಕಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಅನ್ಯ ಭಾಷೆಯನ್ನ ಕಲಿಯಬೇಕು ಎಂದು ಪರಕೀಯರು ತಮ್ಮ ವ್ಯಾಪಾರದ ಅಭಿವೃದ್ಧಿಗಾಗಿ ಅಖಂಡ ಭಾರತವನ್ನ ಅರಿದು ಹಲವಾರು ಪ್ರಾಂತ್ಯಗಳನ್ನಾಗಿ ಮಾಡಿಕೊಂಡು ತಮ್ಮ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದ್ರು. ಇದನ್ನ ಮನಗಂಡ ನಮ್ಮ ಸಾಹಿತಿಗಳು, ಚಿಂತಕರು ಚಳುವಳಿ ಮೂಲಕ ಕನ್ನಡ ಭಾಷೆಯನ್ನಾಡುವ ಪ್ರದೇಶವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ಸಾಧ್ಯವಾಯಿತು ಎಂದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿದರು. ಕಾರ್ಯಕ್ರಮದ ಮೊದಲು ತಾಲೂಕು ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ತಾಯಿಯ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ಧ್ವಜ ಹಾಗೂ ಜಾನಪದ ಮೇಳಗಳೊಂದಿಗೆ ಮೆರವಣಿಗೆ ನಡೆಸಿ ವೇದಿಕೆಯತ್ತ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷೆ ಕವಿತಾ ವೀರೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ, ಸದಸ್ಯರಾದ ವೈ ಪ್ರಕಾಶ್, ಮಲ್ಲಿಕಾರ್ಜುನ, ನಿರ್ಮಲಾ, ಸುಮಾ, ವೀರಭದ್ರಯ್ಯ, ಪಾಲಮ್ಮ, ರಾಘವೇಂದ್ರ, ರಮೇಶ್, ಕವಿತಾ, ಸಾವಿತ್ರಿ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಪೌರಾಯುಕ್ತ ಜಗ್ಗಾರೆಡ್ಡಿ, ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಸಿಪಿಐ ಮಂಜುನಾಥ್ ಶಿರಹಳ್ಳಿ, ಬಿಇಒ ಕೆಎಸ್ ಸುರೇಶ್, ಬಿಸಿಎಂ ಅಧಿಕಾರಿ ರಮೇಶ್, ಸಿಡಿಪಿಒ ರಾಜುನಾಯ್ಕ, ಕಾರ್ಮಿಕ ನಿರೀಕ್ಷಕಿ ಕುಸುಮ, ಗಾಯಕ ಮುತ್ತುರಾಜ್, ತಾಲೂಕು ಮಟ್ಟದ ಅಧಿಕಾರಿಗಳು, ಶಾಲಾ ಮಕ್ಕಳು ಹಾಜರಿದ್ದರು. ಅದನ್ನ ಬಿಡಬೇಕು. ಯಾರು ವ್ಯಕ್ತಿ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಶ್ರದ್ಧೆಯಿಂದ, ಪರಿಶ್ರಮದಿಂದ, ನಿರಂತರ ಪರಿಶ್ರಮದಿಂದ ಓದಂತ ಕೆಲಸ ಮಾಡ್ತಾರೆ. ಅವರು ಖಂಡಿತವಾಗಲೂ ಎಲ್ಲ ಭಾಷೆಗಳನ್ನು ಕಲಿತಾರೆ. ಜೊತೆಗೆ ಕನ್ನಡದಲ್ಲಿ, ಕನ್ನಡ ಮೀಡಿಯಮಲ್ಲಿ ಓದಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ಸಾಧಕರಾಗ್ತಾರೆ. ಹಾಗಾಗಿ ಅದನ್ನು ನಮ್ಮ ಎಲ್ಲ ಪಾಲಕರು ಅದನ್ನು ಮನಗಾಣಬೇಕು. ವಿಶೇಷವಾಗಿ ಸರ್ಕಾರಗಳು ಈಗ ಅದನ್ನು ಮನಗಂಡು ಸರ್ಕಾರಿ ಶಾಲೆಗಳಲ್ಲಿ ಏನು LKGನ ಪ್ರಾರಂಭ ಮಾಡೋಂಥ ಕೆಲಸ ಆಗಿದೆ. ತಾವೆಲ್ಲರೂ ಕೇಳಿದ್ರ, ಇತ್ತೀಚೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಪ್ರಾರಂಭ ಮಾಡೋಂಥ ಕೆಲಸ ಈಗಾಗಲೇ 18-19ರಿಂದ ಅದು ಪ್ರಾರಂಭ ಆಗಿ ಅದರಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಿಸಿದಂತೆ ಪರಶುರಾಂಪುರದಲ್ಲಿ 18-19ರಿಂದ ಪ್ರಾರಂಭ ಆಯಿತು ಒಂದು. ಈಗ ಮೊನ್ನೆ ತಾನೇ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 6 ಪಬ್ಲಿಕ್ ಶಾಲೆಗಳು ಮಂಜೂರಾಗಿದೆ. ಅದರಲ್ಲಿ ಚಳ್ಳಕೆರೆಗೆ 3, ಹಿರಿಯೂರಿಗೆ 3. ಚಳ್ಳಕೆರೆಯಲ್ಲಿ ಏನು ನಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥ ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆ ಅದು ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಮಾರ್ಪಟ್ಟಿದೆ. ಅದೇ ರೀತಿ BMJS ಶಾಲೆ ಸರ್ಕಾರಿ ಶಾಲೆನೂ ಕೂಡ ಒಂದು ಪಬ್ಲಿಕ್ ಶಾಲೆಯಾಗಿ ಈಗಾಗಲೇ ಮಾರ್ಪಟ್ಟಂಥ ಕೆಲಸ. ಮತ್ತು ರಾಮದೇಗಳ್ಳಿ ಹಂತವಾಗಿ ನಮ್ಮ ಬಡವರು, ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಆರ್ಥಿಕ ಪರಿಸ್ಥಿತಿನಲ್ಲಿ ಭಾಳಷ್ಟು ಹಿಂದುಳಿದಂಥವರು ಅವ್ರಿಗೆ ಉನ್ನತ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಇಂಗ್ಲೀಷ್ ಮೀಡಿಯಂ LKGಯಿಂದ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ಹೇಳೋದಿಷ್ಟೇ, ಎಲ್ಲ ಭಾಷೆಗಳನ್ನು ಕಲಿತು ನಮ್ಮ ಕನ್ನಡ ಭಾಷೆಯನ್ನು ನಾವು ನೆನೀತಾ ನಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಸರ್ಕಾರ ವಹಿಸ್ತದೆ. ನಾವೆಲ್ಲರೂ ಕೂಡ ಮನಗಾಣೋಣ ಅಂತ ಹೇಳ್ತಾ, ಇದಕ್ಕೆ ಪೂರಕವಾಗಿ ಇಡೀ ಭಾರತ ದೇಶ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಅದು ಕನ್ನಡದಲ್ಲಿ ಬರೆದಂಥ ಬರವಣಿಗೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವೆಲ್ಲ ಮನಗಂಡು ನಮ್ಮ ತಹಸೀಲ್ದಾರರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅದನ್ನು ಅನುಸರಿಸಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕಿನ ಅಧ್ಯಕ್ಷರು KT ವೀರೇಶ್ ಅವರು ಈ ಸಭೆಯನ್ನು ಕುರಿತು ವಿಶೇಷವಾಗಿ ಬಹಳಷ್ಟು ವಿವರವಾಗಿ ಏನು ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕದ ಸ್ಥಿತಿಗತಿಯನ್ನು ವಿವರಣೆ ಮಾಡೋದ್ರ ಮುಖಾಂತರ ಕರ್ನಾಟಕ ಏಕೀಕರಣ ಯಾವಾಗಾಯಿತು, ಜೊತೆಗೆ ಈ ಒಂದು ದೇಶದ ವಿಶೇಷವಾಗಿ ಕರ್ನಾಟಕಕ್ಕೆ ಕನ್ನಡಕ್ಕೋಸ್ಕರ ಇವತ್ತೇನು ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ, ಆ ವಿಷಯಗಳನ್ನೆಲ್ಲ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಬಹಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಬಹಳಷ್ಟು ಬಿಸಿಲು ಇದೆ, ಮಕ್ಕಳು ಎಲ್ಲ ಇಲ್ಲಿ ಕಾಯ್ತಾ ಇದ್ದಾರೆ, ಜೊತೆಗೆ ಬಿಸಿಲಲ್ಲಿದ್ದಾರೆ. ಅದಕ್ಕೋಸ್ಕರ ನಾನು ಕೆಲವೇ